Hello girls, welcome to this session. Let us recap what we studied in the last session. In the last session, we studied about the entries according to AACR 2. That is main entry, added entries, reference entries, and how we do these entries according to the punctuation marks, capitalization, etc. In this session, we will be studying about the next code of cataloging, that is classified catalog code. Classified catalog code was devised by Dr. S.R. Ranganathan in the year 1934. Now, classified catalog code is the catalog code in which there are number entries and word entries. ಅಂದರೆ ನಂಬರ್ ಎಂಟ್ರಿನೂ ಕೂಡ ಇದೆ ಮತ್ತು ವರ್ಡ್ ಎಂಟ್ರಿ ಕೂಡ ಇದೆ. ಅಂದರೆ ಅದು ಡಿಕ್ಷನರಿ ಕ್ಯಾಟಲಾಗು ಆಗ್ಬೋದು, ಕ್ಲಾಸಿಫೈಡ್ ಕ್ಯಾಟಲಾಗು ಕೂಡ ಆಗ್ಬೋದು. ಸೊ ಇಲ್ಲಿ ಕ್ಲಾಸಿಫೈಡ್ ಕ್ಯಾಟಲಾಗಲ್ಲಿ ಎರಡು ಪಾರ್ಟ್ಗಳಿದ್ದಾವೆ. ಒಂದು ಕ್ಲಾಸಿಫೈಡ್ ಪಾರ್ಟ್, ಇನ್ನೊಂದು ಡಿಕ್ಷನರಿ ಪಾರ್ಟ್. ಓಕೆ, ಅದಕ್ಕೆ ಕ್ಲಾಸಿಫೈಡ್ ಕ್ಯಾಟಲಾಗ್ ಕೋಡನ್ನು ಬೈ ಪಾರ್ಟೈಟ್ ಕ್ಯಾಟಲಾಗ್ ಅಂತ ಹೇಳ್ತೀವಿ. ಬೈ ಪಾರ್ಟೈಟ್ ಅಂದರೆ ಎರಡು ಪಾರ್ಟ್ ಉಳ್ಳಂತಹ ಕ್ಯಾಟಲಾಗ್. ದೇರ್ ಆರ್ ಟೂ ಪಾರ್ಟ್ಸ್ ಇನ್ classified catalog code. That is why it is called as bipartite catalog. Now, what are the sections in the classified catalog code? Remember girls, classified catalog code is a code which was devised by an Indian, Dr. S.R. Ranganathan, who is considered as the father of library science. So, according to CCC, there are 6 sections in the CCC main entry. ಯಾವ್ಯಾವ್ದು ಸೆಕ್ಷನ್ಸು? ಲೀಡಿಂಗ್ ಸೆಕ್ಷನ್, ಹೆಡ್ಡಿಂಗ್ ಸೆಕ್ಷನ್, ಟೈಟಲ್ ಸೆಕ್ಷನ್, ನೋಟ್ ಸೆಕ್ಷನ್, ಆಕ್ಸೆಷನ್ ನಂಬರ್ ಸೆಕ್ಷನ್ ಆ್ಯಂಡ್ ಟ್ರೇಸಿಂಗ್ ಸೆಕ್ಷನ್. ಸೊ ದೀಸ್ ಆರ್ ದಿ ಸೆಕ್ಷನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ CCC. ಪ್ರತಿಯೊಂದು ಸೆಕ್ಷನ್ ಬಗ್ಗೆನೂ ನಾವು ಡೀಟೇಲ್ ಆಗಿ ನೋಡೋಣ. ರೈಟ್, ಫಸ್ಟ್ ಸೆಕ್ಷನ್ ಲೀಡಿಂಗ್ ಸೆಕ್ಷನ್. ಸೊ ನಿಮಗೆ ಕ್ಯಾಟಲಾಗ್ ಕಾರ್ಡ್ ಬಗ್ಗೆ ಗೊತ್ತಿದೆ. ಕಾರ್ಡ್ ಫಾರ್ಮ್ ಆಫ್ ಕ್ಯಾಟಲಾಗು ಯಾವ ಸೈಜಲ್ಲಿದೆ? 5x3 ಇಂಚಸ್ ಆರ್ 12.5 ಇಂಟು 7.5 ಸೆಂಟಿಮೀಟರ್ಸ್. ಆ ಕ್ಯಾಟಲಾಗ್ ಕಾರ್ಡಲ್ಲಿ ಫಸ್ಟ್ ವರ್ಟಿಕಲ್ ಲೈನ್, ಸೆಕೆಂಡ್ ವರ್ಟಿಕಲ್ ಲೈನ್, ಒಂದು ಹಾರಿಜಾಂಟಲ್ ಲೈನ್ ಇದೆ. ಅದನ್ನು ನಾವು ಆ ಹಾರಿಜಾಂಟಲ್ ಲೈನ್ ಒಳಗಡೆ ಏನು ಬರಿತೀವಲ್ಲ ಅದನ್ನು ಲೀಡಿಂಗ್ ಸೆಕ್ಷನ್ ಅಂತ ಹೇಳ್ತೀವಿ. ಇದೀಗಾಗಲೇ ನಾವು AACR 2 ಅಲ್ಲಿ ಸ್ಯಾಂಪಲ್ ಎಕ್ಸಾಂಪಲ್ ಮೂಲಕ ತಿಳ್ಕೊಂಡಿದ್ದೀವಿ, ಹೌದಾ? ಸೊ ಆ ಲೀಡಿಂಗ್ ಸೆಕ್ಷನಲ್ಲಿ ನಾವು CCCಯಲ್ಲಿ ಏನು ಬರಿತೀವಿ? CCCಯಲ್ಲಿ ಯೂಶ್ವಲಿ ಆ ಲೀಡಿಂಗ್ ಸೆಕ್ಷನಲ್ಲಿ ಕಾಲ್ ನಂಬರನ್ನು ಬರಿತೀವಿ. ಸೊ CCCಯಲ್ಲಿ ಮೇನ್ ಎಂಟ್ರಿಯಲ್ಲಿ ಲೀಡಿಂಗ್ ಸೆಕ್ಷನಲ್ಲಿ ಕಾಲ್ ನಂಬರನ್ನು ಬರಿತೀವಿ. ಕಾಲ್ ನಂಬರ್ ಮಕ್ಕಳೇ ಎಲ್ಲಿ ಬರೆದ್ರೂ ಪೆನ್ಸಿಲಲ್ಲೇ ಬರೀಬೇಕು. ಅರ್ಥ ಆಯ್ತಾ? ಕಾಲ್ ನಂಬರ್ ಶುಡ್ ಆಲ್ವೇಸ್ ಬಿ ರಿಟನ್ ಇನ್ ಪೆನ್ಸಿಲ್ ಬಿಕಾಸ್ ದೇರ್ ಮೈಟ್ ಬಿ ಎ ಚೇಂಜ್ ಇನ್ ದ ಎಡಿಷನ್ ಆ್ಯಂಡ್ ದೇರ್ ಮೈಟ್ ಬಿ ಚೇಂಜ್ ಇನ್ ದ ರೈಟಿಂಗ್ ಆಫ್ ದಿ ಕಾಲ್ ನಂಬರ್ ವೆನ್ ದಿ ಎಡಿಷನ್ ಚೇಂಜಸ್. ಸೊ ಹಾಗಾಗಿ ನಾವು ಯಾವಾಗಲೂ ಕಾಲ್ ನಂಬರನ್ನು ಪೆನ್ಸಿಲಲ್ಲೇ ಬರೀಬೇಕು. ಸೊ ಲೀಡಿಂಗ್ ಸೆಕ್ಷನಲ್ಲಿ ಪೆನ್ಸಿಲಲ್ಲಿ ಕಾಲ್ ನಂಬರನ್ನು ಬರಿತೀವಿ. ಎಲ್ಲಿ? CCCಯಲ್ಲಿ. ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ CCC ಆ್ಯಂಡ್ AACR 2. ಸೊ ಇನ್ ದ ಲಾಸ್ಟ್ ಕ್ಲಾಸಸ್ ವಿ ಸ್ಟಡಿಡ್ ಅಬೌಟ್ AACR 2 ಎಂಟ್ರೀಸ್. ನೌ ವಿ ಆರ್ ಸ್ಟಡಿಂಗ್ ಅಬೌಟ್ CCC. ಸೊ CCCಯಲ್ಲಿ ಫಸ್ಟ್ ಎಂಟ್ರಿ ಲೀಡಿಂಗ್ ಸೆಕ್ಷನ್. ಲೀಡಿಂಗ್ ಸೆಕ್ಷನಲ್ಲಿ ಏನು ಬರೀತೀರಾ? ಕಾಲ್ ನಂಬರ್ ಬರೀತೀರಾ. ಕಾಲ್ ನಂಬರ್ನ ನೀವು ಪೆನ್ಸಿಲಲ್ಲಿ ಬರೀಬೇಕು. Then the next section is heading section. After the leading section, the next section which comes in CCC is the heading section. Heading section ಅಂದರೆ ಏನು? Heading section is the place where you write the name of the personal author ಆಗಿರ್ಬೋದು, ಕಾರ್ಪೊರೇಟ್ ಆಥರ್ ಆಗಿರ್ಬೋದು, ಜಾಯಿಂಟ್ ಆಥರ್ ಆಗಿರ್ಬೋದು, ಜಾಯಿಂಟ್ ಕಾರ್ಪೊರೇಟ್ ಆಥರ್ ಆಗಿರ್ಬೋದು, ಅಥವಾ ಸ್ಯುಡೋನಿಮಸ್ ನೇಮ್ ಆಗಿರ್ಬೋದು, ಕೊಲಾಬರೇಟರ್ ಆಗಿರ್ಬೋದು, ಅಥವಾ ಟೈಟಲ್ ಇನ್ ಕೇಸ್ ಆಫ್ ಅನಾನಿಮಸ್ ಬುಕ್ಸ್. ಸೊ ಸ್ಯುಡೋನಿಮಸ್ ಇದ್ದಾಗ ಯು ರೈಟ್ ಡೌನ್ ದ
ರಿಯಲ್ ನೇಮ್ ಆರ್ ದ ಫಿಕ್ಷಿಯಸ್ ನೇಮ್ ಬೈ ವಿಚ್ ದಿ ಆಥರ್ ಇಸ್ ಫೇಮಸ್, ಅದನ್ನು ನೀವು ಬರೀತೀರಾ. ಅನಾನಿಮಸ್ ಅಂತ ಹೇಳಿದರೆ ಬುಕ್ಗೆ ಆಥರೇ ಇಲ್ಲದೆ ಇರುವಂಥ ಪುಸ್ತಕ, ಬುಕ್ಗೆ ಆಥರೇ ಇಲ್ಲ ಅಂದಾಗ, ಆಥರ್ ಗೊತ್ತಿಲ್ಲ ಅಂದಾಗ ಅಂಥ ಪುಸ್ತಕನ ಅನಾನಿಮಸ್ ಅಂತ ಹೇಳ್ತೀವಿ. ಆವಾಗ ನಾವು ಟೈಟಲನ್ನೇ ನಾವು ಹೆಡ್ಡಿಂಗ್ ಸೆಕ್ಷನಲ್ಲಿ ತಗೊಳ್ತೀವಿ. ಸೊ ಹೆಡ್ಡಿಂಗ್ ಸೆಕ್ಷನ್ ಇಸ್ ನಥಿಂಗ್ ಬಟ್ ದ ಸ್ಟೇಟ್ಮೆಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಓಕೆ, ದಟ್ ಈಸ್ ದಿ ಆಥರ್. If there is no author for the book, if collaborator is present, we take the collaborator in the place of the author. If there is no collaborator, if there is no author, then it becomes anonymous entry. So anonymous bookಗೆ ನೀವು ಟೈಟಲನ್ನೇ ಹೆಡ್ಡಿಂಗ್ ಸೆಕ್ಷನಲ್ಲಿ ತಗೊಳ್ತೀರಾ. ಅರ್ಥ ಆಗ್ತಾ ಇದೆಯಾ? ಇದನ್ನು ಹೆಡ್ಡಿಂಗ್ ಸೆಕ್ಷನಲ್ಲಿ ಬರಿತೀವಿ. The next section is the title section. The next section is the title section. So title section consists of the title of the book, the information regarding the editions, information regarding collaborators. Got it? So title section alli enen details baritivi, we write the name of the title or the title of the book. If there is edition, then we write down the edition, and if there are collaborators of the book, we write down the information about the collaborators also in the title section. Got it? The next is accession number section. Accession number section anta helidre, this section is a place where the accession number of a book is written or typed. Usually accession number anna in between the two indents from 1 inch bottom of the card, catalog card li bottom inda 1 inch above ನಾವು ಈ accession numberನ ಬರಿತೀವಿ. ನಿಮ್ಗೆ ಗೊತ್ತಿರೋ ಹಂಗೆ there is a punched hole right in the catalog card. So punched hole ಮೇಲ್ಗಡೆ, that is in the between the two indents, you are going to write the accession number. accession numberನ ಬರೆಯುವಂತಹ ಜಾಗನ ನಾವು accession number section ಅಂತ ಹೇಳ್ತೀವಿ. ಓಕೆ, ದ ನೆಕ್ಸ್ಟ್ ಇಸ್ ನೋಟ್ ಸೆಕ್ಷನ್. ನೋಟ್ ಸೆಕ್ಷನ್ ಅಂದರೆ ಏನು? ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ನೋಟ್ ಸೆಕ್ಷನ್ ಇಸ್ ದ ಇನ್ಫಾರ್ಮೇಷನ್ ಗಿವನ್ ಫಾರ್ ದಿ ಕ್ಲಾರಿಫಿಕೇಷನ್. ಹೌದಾ? ಮೋರ್ ಕ್ಲಾರಿಫಿಕೇಷನ್ ಬೇಕು ಅಂತ ಹೇಳಿದರೆ, ಅಥವಾ ಯಾವುದಾದ್ರೂ ಇನ್ಫಾರ್ಮೇಷನ್ ವಿಚ್ ಇಸ್ ನಾಟ್ ಗಿವನ್ ಇನ್ ಎನಿ ಆಫ್ ದಿ ಅದರ್ ಸೆಕ್ಷನ್ಸ್ ಆ್ಯಂಡ್ ದಟ್ ಈಸ್ ನೀಡೆಡ್ ಫಾರ್ ದ ಯೂಸರ್ ಅಂತ ಹೇಳಿದಾಗ ಅದನ್ನು ನಾವು ನೋಟ್ ಸೆಕ್ಷನಲ್ಲಿ ಬರಿತೀವಿ. ಈಗಾಗಲೇ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ದಟ್ ಈಸ್ ದ ಸ್ಯೂಡೋನಿಮಸ್ ಆಥರ್ ಆಫ್ ದ ಸ್ಯೂಡೋನಿಮಸ್ ನೇಮ್ ಆಫ್ ದ ಆಥರ್ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಲೈಕ್ ಫಾರ್ ಎಕ್ಸಾಂಪಲ್ ಬಿಬ್ಲಿಯೋಗ್ರಾಫಿ ಆಗಿರ್ಬೋದು, ಅಥವಾ ಇಟ್ ಇನ್ಕ್ಲೂಡ್ಸ್ ನಂಬರ್ ಆಫ್ ಪೇಜಸ್, ಎಷ್ಟು ಕಲರ್ಡ್ ಪೇಜಸ್ ಇದೆ ಅಂತ ಬರೆಯೋಕ್ಕಾಗಿರ್ಬೋದು, ಅಥವಾ ನಂಬರ್ ಆಫ್ ಪ್ಲೇಟ್ಸ್ ಇದೆ ಅಂತ ಹೇಳ್ಬೋದು, ಅಥವಾ ಒಂದು ಸಿ ಡಿ ಇದರಲ್ಲಿ ಇಷ್ಟು ಸಾಂಗ್ಸ್ ಇದೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ನಾವು ಏನು ಮಾಡ್ತೀವಿ, ನೋಟ್ ಸೆಕ್ಷನಲ್ಲಿ ಇನ್ಫಾರ್ಮೇಷನನ್ನು ಕೊಡ್ತೀವಿ. ಓಕೆ, ಸೊ ಸೆಕ್ಷನ್ಸ್ ಈ ನೋಟ್ ಸೆಕ್ಷನಲ್ಲಿ ವಿ ಗಿವ್ ದ ಇನ್ಫಾರ್ಮೇಷನ್ ಟು clarify, which is used to clarify the more formal elements of the description. The next is tracing section. Tracing section is a very important section ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ. Tracing section is the section by which we come to know, we ಅಂತ ಹೇಳಿದರೆ catalogers come to know what are the added entries to be made for a ಪರ್ಟಿಕ್ಯುಲರ್ ಬುಕ್. ಇದನ್ನು ಏನಂತ ಹೇಳ್ತೀವಿ, ಟ್ರೇಸಿಂಗ್ ಸೆಕ್ಷನ್ ಅಂತ ಹೇಳ್ತೀವಿ. ಯೂಶ್ವಲಿ CCCಯಲ್ಲಿ ಟ್ರೇಸಿಂಗ್ ಸೆಕ್ಷನನ್ನು ಬ್ಯಾಕ್ ಆಫ್ ದ ಮೇನ್ ಕಾರ್ಡ್ ಮಾಡ್ತೀವಿ. ಎಲ್ಲಿ? ಬ್ಯಾಕ್ ಆಫ್ ದ ಮೇನ್ ಕಾರ್ಡ್. ದಟ್ ಈಸ್ ಕಾರ್ಡನ್ನು ಹೆಂಗೆ ಟರ್ನ್ ಮಾಡ್ತೀರಾ ಅಂತ ಹೇಳಿದರೆ ಅಪ್ಸೈಡ್ ಡೌನ್. ಯು ಹ್ಯಾವ್ ಟು ಟರ್ನ್ ದ ಕಾರ್ಡ್ ಅಪ್ಸೈಡ್ ಡೌನ್. ವೆನ್ ಯು ಟರ್ನ್ ದ ಕಾರ್ಡ್ ಹಿಂಭಾಗ, ದಟ್ ಈಸ್ ಮೇನ್ ಎಂಟ್ರಿ ಹಿಂಭಾಗ, ದ ಹೋಲ್ ಕಾರ್ಡ್ ವಿಲ್ ಬಿ ಪ್ಲೇನ್. There will be no indents there, there will be no horizontal line, the whole card will be plain. So you will be dividing the card into two halves, and to your right side half you will be writing the added entries what you are going to prepare. Right, so this is the place where the tracing section is made in CCC, that is back of the main entry. So this tracing section indicates what are the additional entries you have to make for a particular book.
tracing section is very important to know how many cards are to be prepared for a particular book. ಎಷ್ಟು ಕಾರ್ಡ್ಸ್ ಮಾಡಬೇಕು, ಇನ್ನು ಎಷ್ಟು ಕಾರ್ಡ್ಸನ್ನು ನಾವು ಬರೀಬೇಕು ಅನ್ನೋದು ನಮ್ಮ ತಿಳ್ಕೊಳ್ಳೋದು ಹೆಂಗೆ ಅಂತ ಹೇಳಿದರೆ ವಿತ್ ದ ಹೆಲ್ಪ್ ಆಫ್ ದ ಟ್ರೇಸಿಂಗ್ ಸೆಕ್ಷನ್. ನಾವು ಟ್ರೇಸಿಂಗ್ ಸೆಕ್ಷನಲ್ಲಿ ಬರುವಂಥ ಎಂಟ್ರೀಸನ್ನು ಹೆಂಗೆ ಕಂಡುಹಿಡಿತೀವಿ? ಸೀಯಿಂಗ್ ಟು ದ ಮೇನ್ ಎಂಟ್ರಿ ವಿ ಡೂ ದಿ ಟ್ರೇಸಿಂಗ್ ಸೆಕ್ಷನ್. ಮೇನ್ ಎಂಟ್ರಿನ ಬಿಟ್ಟು ಇನ್ನು ಯಾವ್ಯಾವ ಎಂಟ್ರೀಸನ್ನು ಮಾಡಬೇಕು ನಾವು ಅನ್ನೋದನ್ನು ಟ್ರೇಸಿಂಗ್ ಸೆಕ್ಷನಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಇದನ್ನು ನಾವು ಆ್ಯಡೆಡ್ ಎಂಟ್ರೀಸ್ ಅಂತಲೂ ಕರಿತೀವಿ. ರೈಟ್. ಸೊ ಶಾಲ್ ವಿ ಡಿಸ್ಕಸ್ ಅಬೌಟ್ ದ MCQs in this particular session. ಯಾವ್ಯಾವುದು ಅಂತ ನೋಡೋಣ. CCC was devised in the year dash 1934, 1944, 1984. CCC ಅಂದರೆ ಕ್ಲಾಸಿಫೈಡ್ ಕ್ಯಾಟಲಾಗಿಂಗ್ ಕೋಡ್. ಓಕೆ, ಕ್ಲಾಸಿಫೈಡ್ ಕ್ಯಾಟಲಾಗಿಂಗ್ ಕೋಡ್ ಯಾವಾಗ ಬಂತು ಮಕ್ಕಳೇ? Can you guess? Yes, the answer is 1934. CCC was devised in the year 1934. Next, CCC was devised by. CCCನ ಯಾರು ಶುರು ಮಾಡಿದ್ರು? ಮೆಲ್ವಿಲ್ ಡ್ಯೂವಿನ, ಚಾರ್ಲ್ಸ್ ಆಮಿಕಟರ, ಡಾಕ್ಟರ್ SR ರಂಗನಾಥನ? ಯಾರು? Yes, it is Dr. SR Ranganathan. CCC was devised by Dr. SR Ranganathan. Okay, Dr. SR Ranganathan, who is also called as father of library science. Dr. Shiali Ramamruta Ranganathan. Okay, next, CCC is also known as dash catalog. ಯೂನಿಟ್ ಕಾರ್ಡ್, ಬೈಪಾರ್ಟೈಟ್ ಕ್ಯಾಟಲಾಗ್, ಟ್ರೈಪಾರ್ಟೈಟ್ ಕ್ಯಾಟಲಾಗ್. ಏನಂತ ಕರಿತೀವಿ? ಇಟ್ ಈಸ್ ಬೈಪಾರ್ಟೈಟ್ ಕ್ಯಾಟಲಾಗ್. ಯಾಕೆ? ವಾಟ್ ಈಸ್ ದ ರೀಸನ್ ವಿ ಕಾಲ್ CCC ಆಸ್ ಬೈಪಾರ್ಟೈಟ್? ಯಾಕೆ? ಬಿಕಾಸ್ ಎಸ್, ಇಟ್ ಕಂಟೈನ್ಸ್ ನಂಬರ್ ಎಂಟ್ರೀಸ್ ಆ್ಯಂಡ್ ಆಲ್ಸೋ ವರ್ಡ್ ಎಂಟ್ರೀಸ್. ಅಂದರೆ ಇಟ್ ಕಂಟೈನ್ಸ್ ಬೋತ್ ಕ್ಲಾಸಿಫೈಡ್ ಪಾರ್ಟ್ ಆ್ಯಂಡ್ ಆಲ್ಫಬೆಟಿಕಲ್ ಪಾರ್ಟ್. ಬೋತ್ ಕ್ಲಾಸಿಫೈಡ್ ಪಾರ್ಟ್ ಮತ್ತು ಆಲ್ಫಬೆಟಿಕಲ್ ಪಾರ್ಟ್ ಎರಡೂ ಇರೋದ್ರಿಂದ CCCಯನ್ನು ನಾವು ಬೈಪಾರ್ಟೈಟ್ ಕ್ಯಾಟಲಾಗ್ ಅಂತ ಹೇಳ್ತೀವಿ. ರೈಟ್. ನೆಕ್ಸ್ಟ್, CCC ಕನ್ಸಿಸ್ಟ್ಸ್ ಆಫ್ ಡ್ಯಾಶ್ ಸೆಕ್ಷನ್ಸ್. ಎಷ್ಟು ಸೆಕ್ಷನ್ಸ್ ಇದೆ ಮಕ್ಕಳೇ? ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ CCCಯಲ್ಲಿ ಎಷ್ಟು ಸೆಕ್ಷನ್ಸ್ ಇದೆ ಅಂತ ಹೇಳಿ ನೆನಪು ಮಾಡ್ಕೊಳ್ಳಿ. 6, 7, 5. ಎಷ್ಟು? ರೈಟ್. CCC ಕನ್ಸಿಸ್ಟ್ ಆಫ್ 6 ಸೆಕ್ಷನ್ಸ್. ಯಾವ್ದ್ಯಾವ್ದು ಅಂತ ಹೇಳ್ತೀರಾ? ಓಕೆ, ಲೀಡಿಂಗ್ ಸೆಕ್ಷನ್, ಹೆಡ್ಡಿಂಗ್ ಸೆಕ್ಷನ್, ಟೈಟಲ್ ಸೆಕ್ಷನ್, ಎಸ್, ಆಕ್ಸೆಷನ್ ನಂಬರ್ ಸೆಕ್ಷನ್. ನೆಕ್ಸ್ಟು ಎಸ್, ನೋಟ್ ಸೆಕ್ಷನ್. ಆಮೇಲೆ ಲಾಸ್ಟ್ ಒನ್ ಯಾವುದು? ಟ್ರೇಸಿಂಗ್ ಸೆಕ್ಷನ್. ಟ್ರೇಸಿಂಗ್ ಸೆಕ್ಷನಲ್ಲಿ ಎಲ್ಲಿ ಮಾಡ್ತೀವಿ ಮಕ್ಕಳೇ? ಟ್ರೇಸಿಂಗ್ ಸೆಕ್ಷನನ್ನು ಬ್ಯಾಕ್ ಆಫ್ ದಿ ಮೇನ್ ಕಾರ್ಡ್ ಮಾಡ್ತೀವಿ. ಬ್ಯಾಕ್ ಆಫ್ ದ ಮೇನ್ ಕಾರ್ಡ್ ಅಂದರೆ ಹೆಂಗೆ ಮಾಡ್ತೀವಿ ನಾವು? ಮೇನ್ ಕಾರ್ಡನ್ನು ಅಪ್ಸೈಡ್ ಡೌನ್ ನಾವು ರಿವರ್ಸ್ ಮಾಡಬೇಕು. ಆವಾಗ ನಾವು ಪ್ಲೇನ್ ಕಾರ್ಡ್ ಸಿಗುತ್ತೆ. ಪ್ಲೇನ್ ಕಾರ್ಡ್ ಮೇಲೆ ಹಾಫ್ ಡಿವೈಡ್ ಮಾಡಿಕೊಂಡು ನಾವು ವಿ ಡೂ ದ ಟ್ರೇಸಿಂಗ್ ಎಂಟ್ರೀಸ್. ಅರ್ಥ ಆಯ್ತಾ? ದೆನ್ ನೆಕ್ಸ್ಟ್, ಲೀಡಿಂಗ್ ಸೆಕ್ಷನ್ ಕನ್ಸಿಸ್ಟ್ಸ್ ಆಫ್ ಡ್ಯಾಶ್ ಆಫ್ ಎ ಡಾಕ್ಯುಮೆಂಟ್. ಏನಿರುತ್ತೆ ಲೀಡಿಂಗ್ ಸೆಕ್ಷನಲ್ಲಿ? ಏನು ಬರಿತೀವಿ CCCಯಲ್ಲಿ? ಏನು ಬರಿತೀವಿ? ಕಾಲ್ ನಂಬರಾ, ನಾಲೆಜ್ ನಂಬರಾ, ಕಲೆಕ್ಷನ್ ನಂಬರಾ? ವಿ ರೈಟ್ ದಿ ಕಾಲ್ ನಂಬರ್. Now what is call number? Call number means ಕ್ಲಾಸ್ ನಂಬರ್ ಆ್ಯಂಡ್ ಬುಕ್ ನಂಬರ್. ಈ ಎರಡು ಒಟ್ಟಿಗೆ ಸೇರಿದಾಗ ಕಾಲ್ ನಂಬರ್ ಅಂತ ಹೇಳ್ತೀವಿ. CCCಯಲ್ಲಿ ಲೀಡಿಂಗ್ ಸೆಕ್ಷನಲ್ಲಿ ಕಾಲ್ ನಂಬರನ್ನು ಬರಿತೀವಿ. ರೈಟ್. ದೆನ್ ನೆಕ್ಸ್ಟ್, ಟ್ರೇಸಿಂಗ್ ಸೆಕ್ಷನ್ ಈಸ್ ಡನ್ ಆನ್ ದಿ ಬ್ಯಾಕ್ ಆಫ್ ಡ್ಯಾಶ್. ಕ್ಲಾಸ್ ಇಂಡೆಕ್ಸ್ ಎಂಟ್ರಿ, ಬುಕ್ ಇಂಡೆಕ್ಸ್ ಎಂಟ್ರಿ,
ಮೇನ್ ಎಂಟ್ರಿ. ಟ್ರೇಸಿಂಗ್ ಸೆಕ್ಷನ್ ಎಲ್ಲಿ ಮಾಡ್ತೀವಿ ಮಕ್ಕಳೇ? ಎಲ್ಲಿ ಮಾಡ್ತೀವಿ? ಇಟ್ ಇಸ್ ಡನ್ ಆನ್ ದಿ ಬ್ಯಾಕ್ ಆಫ್ ದಿ ಮೇನ್ entry. It is done on the back of the main entry, right? Okay, so any doubts in this session, girls? In this session we studied about the classified catalog code which was devised by Dr. S.R. Ranganathan. It is a Indian cataloging code. ಅಲ್ಲಿ ಈ ಪರ್ಟಿಕ್ಯುಲರ್ ಸೆಷನ್ನಲ್ಲಿ ಕ್ಲಾಸಿಫೈಡ್ ಕ್ಯಾಟಲಾಗಿಂಗ್ ಕೋಡಲ್ಲಿ ಯಾವ ಯಾವ ಸೆಕ್ಷನ್ಸ್ ಇದೆ, ಆ ಸೆಕ್ಷನಲ್ಲಿ ಯಾವ ಎಂಟ್ರೀಸನ್ನು ಮಾಡ್ತೀವಿ. ಲೀಡಿಂಗ್ ಸೆಕ್ಷನ್, ದೆನ್ ಹೆಡ್ಡಿಂಗ್ ಸೆಕ್ಷನ್, ಟೈಟಲ್ ಸೆಕ್ಷನ್, ಆಮೇಲೆ ಆಕ್ಸೆಷನ್ ನಂಬರ್ ಸೆಕ್ಷನ್, ನೋಟ್ ಸೆಕ್ಷನ್ ಆ್ಯಂಡ್ ಟ್ರೇಸಿಂಗ್ ಸೆಕ್ಷನ್. ಈ ಸೆಕ್ಷನ್ಸಲ್ಲಿ ಯಾವ ಯಾವ ಎಂಟ್ರೀಸನ್ನು ಮಾಡ್ತೀವಿ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀವಿ ಇನ್ ಟುಡೇಸ್ ಸೆಷನ್. ಎನಿ ಡೌಟ್ಸ್ ಗರ್ಲ್ಸ್? ಎನಿ ಡೌಟ್ಸ್? ಇಫ್ ನೋ ಡೌಟ್ಸ್ we shall conclude with the class. Thank you and have a good day. Bye.